ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಪುಟಾಣಿಗಳೇ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಹಾಯ್ ಪುಟಾಣಿಗಳೇ, ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತು ತಿಂಗಳ 3ನೇ ಶನಿವಾರ. ಕಳೆದ ಬಾರಿ ಅಂದರೆ ಮೊದಲನೇ ಶನಿವಾರ ಮಡಿಕೇರಿಯ ಚಾಮುಂಡೇಶ್ವರಿ ನಗರದ ಒಂದು ಪುಟಾಣಿ ಬಂದಿತ್ತಪ್ಪ. ಅದರ ಹೆಸರೇನೇಳಿ? ಜಸ್ಮಿತಾ ಉನ್ನಿಕೃಷ್ಣನ್ ಅಂತ. ಅದೇ ಥರ ಮುದ್ದು ಪುಟಾಣಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಕೂತ್ಕೊಂಡಿದೆ. ಇದರ ಹೆಸರು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಆದರೂ ಕೂಡ ಆ ಮಗುವನ್ನೇ ಕೇಳೋಣ. ಇವತ್ತು ಬಂದಿರೋದು ಯಾರು ಗೊತ್ತಾ? ಇಶಾನಿ ಅಂತ. ಗೋಣಿಕೊಪ್ಪದಿಂದ ಬಂದಿದೆ. ಏನೆಲ್ಲ ಮಾತಾಡಿದೆ ಬನ್ನಿ ಬನ್ನಿ ಕೇಳ್ಕೊಂಬರೋಣ. ಹಾಯ್ ಪುಟ್ಟಿ. ಹಾಯ್. ನಿನ್ನ ಹೆಸರೇನು? ಇಶಾನಿ. ಇಶಾನಿ ಯಾವೂರು? ನಾನು ಗೋಣಿಕೊಪ್ಪ. ಗೋಣಿಕೊಪ್ಪ. ನೀನು ಶಾಲೆಗೆ ಹೋಗ್ತೀಯಾ? ಹೌದು. ಎಲ್ಲಿ? ಗೋಣಿಕೊಪ್ಪ. ಗೋಣಿಕೊಪ್ಪದಲ್ಲಿ. ನಿಮ್ಮ ಶಾಲೆ ಹೆಸರು ಗೊತ್ತಾ? ಗೊತ್ತುಂಟು. ಏನು? ಕೂರ್ಗ್ ಪಬ್ಲಿಕ್ ಸ್ಕೂಲ್. ಹೌದಾ? ನಿನ್ನ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ? ಎಲ್ಲರೂ. ಅವ್ರ ಹೆಸರುಗಳೇ ಗೊತ್ತಿಲ್ಲ? ಗೊತ್ತುಂಟು. ಹೇಳು. ಹನ್ಸಿಕಾ, ಹಾಂ, ಡೋಲಿಶಾ, ಹ್ಞೂ, ಮನಿಷ್ಕಾ, ಹ್ಞೂ, ತಪಸ್ಯ, ಸಿಯಾಟ, ತರಾಯಿ, ಮತ್ತೆ ವಿಹನ್ನ, ಹ್ಞೂ. ಮತ್ತೆ ಮತ್ತೆ ನಿಮ್ಮ ಮಿಸ್ ಹೆಸರೇನು? ದೀಪ್ನಾ ಮ್ಯಾಮ್. ನಿನಗೆ ಯಾವ ಮಿಸ್ ಇಷ್ಟ? ದೀಪ್ನಾ ಮ್ಯಾಮ್. ಯಾಕೆ? ಹನ್ನೊಂದು ಕ್ಲಾಸಲ್ಲಿ ಇದ್ದಾರೆ. ಹ್ಞೂ, ಹನ್ನೊಂದು ಕ್ಲಾಸಲ್ಲಿ ಇದ್ದಾರೆ. ಕ್ಲಾಸಲ್ಲಿದ್ದಾರಾ? ಏನು ಮಾಡ್ತಾರೆ ಕ್ಲಾಸಲ್ಲಿ? ಎಲ್ಲ ಮಾಡ್ತಾರೆ. ಹ್ಞೂ, ಎಲ್ಲ ಮಾಡ್ತಾರೆ. ಏನು ಮಾಡ್ತಾರೆ? ಏಟು ಕೊಡ್ತಾರಾ? ಹೌದು. ಏಟು ಕೊಡ್ತಾರಾ? ಹೌದು. ಯಾಕೆ ಏಟು ಕೊಡೋದವರು? ನನ್ಗೆ ಗೊತ್ತಿಲ್ಲ. ಅವ್ರು ಗಲಾಟೆ ಮಾಡ್ತಾರೆ ಅದಕ್ಕೆ. ಹೌದಾ? ಅವ್ರು ಗಲಾಟೆ ಮಾಡ್ತಾರೆ ಅದಕ್ಕೆ ಹೊಡಿತಾರಾ? ನಿಮ್ಮ ಅಮ್ಮನ ಹೆಸರೇನು? ಸೌಮ್ಯ. ಅಪ್ಪನ ಹೆಸರು? ಮಹೇಶ್. ಅಮ್ಮ ಏನು ತಿಂಡಿ ಮಾಡ್ಕೊಡ್ತಾರೆ ನಿನಗೆ? ಎಲ್ಲ ಮಾಡ್ಕೊಡ್ತಾರೆ. ಎಲ್ಲ ಅಂದರೆ? ಎಲ್ಲ ಮಾಡ್ಕೊಡ್ತಾರೆ. ಏನು ತಿಂಡಿಗಳ ಹೆಸರು ಹೇಳ್ಬೇಕಪ್ಪ? ರೊಟ್ಟಿ ಮತ್ತೆ ಮ್ಯಾಗಿ. ಹ್ಞೂ, ಮತ್ತೆ ಉಪ್ಪಿಟ್ಟು. ರೊಟ್ಟಿ ಜೊತೆ? ರೊಟ್ಟಿ ಜೊತೆ ಸಾರು. ಸಾರು. ನಿನಗೇನು ತಿಂಡಿ ಇಷ್ಟ? ಆ, ಏನು ತಿಂಡಿ ಇಷ್ಟ ನಿನಗೆ? ನನಗೆ ರೊಟ್ಟಿ. ರೊಟ್ಟಿ ಇಷ್ಟನಾ? ಅಮ್ಮ ಮಾಡೋ ರೊಟ್ಟಿ ಇಷ್ಟನಾ? ಮತ್ತು ಪಪ್ಪ ಏನೆಲ್ಲ ಕೊಡಿಸ್ತಾರೆ ನಿನಗೆ? ಮತ್ತು ತಿಂಡಿ ಮತ್ತು ಚಾಕ್ಲೇಟ್. ಚಾಕ್ಲೇಟು? ಚಾಕ್ಲೇಟ್ ಮತ್ತು ತಿಂಡಿ ಮತ್ತು ಊಟ. ಊಟ ಕೊಡಿಸ್ತಾರಾ? ಎಲ್ಲಿ ಊಟ ಕೊಡಿಸೋದು? ಅಲ್ಲೊಂದು ಟೌನ್ ಇರ್ತದೆ, ಅಲ್ಲಿಂದ ತರ್ತಾರೆ. ತರ್ತಾರಾ? ಸ್ಪೆಷಲ್ ಊಟ ತರ್ತಾರಾ? ಏನು ಸ್ಪೆಷಲ್ ಊಟ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತೆ ತಿಂದಿದೆಯಲ್ಲ, ಊಟ ಮಾಡ್ತೀಯಲ್ವಾ? ಊಟ ಮಾಡ್ತೀನಿ. ಮತ್ತೆ ಅವರು ನನಗೆ ಹೇಳಿಕೊಟ್ಟಿಲ್ಲ. ಪಪ್ಪ ಊಟದ ಹೆಸರು ಹೇಳಿಲ್ಲ? ಇಲ್ಲ, ಬರೀ ಊಟ ತರ್ತಾರೆ, ಅದನ್ನ ನಮಗೆ ಕೊಡೋದು ದಿನಾಲಿ. ದಿನ ಊಟ ತೊಗೊಂಬಂದು ಕೊಡ್ತಾರಾ? ಸ್ವಲ್ಪ ಸ್ವಲ್ಪ ದಿನ. ನಾನು ಅಮ್ಮ ಊಟ ಮಾಡಿಲ್ಲ ಅಂದರೆ. ಅಮ್ಮ ಏನೆಲ್ಲ ಅಡುಗೆ ಮಾಡ್ತಾರೆ? ರೊಟ್ಟಿ ಎಲ್ಲ ಮಾಡ್ತಾರೆ. ಆಮೇಲೆ ಆಮೇಲೆ ಎಲ್ಲ ಮಾಡ್ತಾರೆ. ಎಲ್ಲ ಮಾಡ್ತಾರೆ ಅಂದರೆ ಅಡುಗೆಗಳ ಹೆಸರು ಹೇಳ್ಬೇಕಲ್ಲ? ರೊಟ್ಟಿ, ಊಟ ಮತ್ತು ಸಾರು. ಮತ್ತು ನಿಂಗೆ ತುಂಬ ಇಷ್ಟವಾದ ಕಲರ್ ಯಾವುದು? ಆರೆಂಜ್. ಆರೆಂಜು. ಯಾಕೆ? ಅದು ನಂದು ಫೇವ್ರೆಟ್ ಕಲರ್. ಫೇವ್ರೆಟ್ ಕಲರಾ? ನಿನ್ನ ಹತ್ರ ಗೊಂಬೆ ಇದೆಯಾ ಫೇವ್ರೆಟ್ ಕಲರ್ದು? ಏನೆಲ್ಲ ಇದೆ ಗೊಂಬೆಗಳು? ಪಿಂಕ್ ಮತ್ತು ಆರೆಂಜ್ ಮತ್ತು ಬ್ಲೂ ಮತ್ತು ವೈಟ್. ಆಟದ ಸಾಮಾನುಗಳಿದೆಯಾ? ಏನೆಲ್ಲ ಇದೆ? ಡೈನೋಸಾರ್ ಮತ್ತು ಟ್ರೈನ್ ಮತ್ತು ಕಾರ್ ಮತ್ತು ಏನೆಲ್ಲ ಇದೆ ನನಗೆ ಗೊತ್ತಿಲ್ಲ. ಅಷ್ಟೇ ಗೊತ್ತಿಲ್ಲ. ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಪ್ಪ? ನನ್ನ ಅಪ್ಪ, ಅಮ್ಮ ಮತ್ತು ನಾನು. ಹೌದಾ? ಮತ್ತೆ ನಿನ್ನ ಜೊತೆ ಆಟ ಆಡೋರು ಯಾರು?
ಫ್ರೆಂಡ್ಸ್ ಬರ್ತಾರೆ. ಎಲ್ಲಿಂದ? ಆ, ಹತ್ರ ಮನೆಯಿಂದ. ಹೌದಾ, ಏನೆಲ್ಲ ಆಟ ಆಡ್ತೀರಾ? ಎಲ್ಲ ಆಟ ಆಡ್ತೀವಿ. ಎಲ್ಲ ಅಂದರೆ ಏನು? ಹೈಡ್ ಅಂಡ್ ಸಿಕ್, ಹಾಂ ಹೈಡ್ ಅಂಡ್ ಸಿಕ್ ಮತ್ತು ಟಾಯ್ಸಿಂದ. ಹಾಂ ನಿಂಗೆ ಗೊಂಬೆಗಳು ಅಂದರೆ ಇಷ್ಟನಾ? ಏನು ಗೊಂಬೆ ಇಷ್ಟ? ಎಲ್ಲ ಗೊಂಬೆ. ಹ್ಞೂ ಎಲ್ಲ ಗೊಂಬೆ. ಎಲ್ಲೋ ಗೊಂಬೆ. ಟೆಡಿ ಬೇರ್ಸ್. ಟೆಡ್ಡಿ ಬೇರ್ ಇದೆಯಾ? ಅದ್ರ ಜೊತೆ ಮಾತಾಡ್ತೀಯ ನೀನು? ಹ್ಞೂ. ಏನು ಮಾತಾಡ್ತೀಯ? ಎಲ್ಲಿ ಮಾತಾಡ್ತೀನಿ. ಏನು ಮಾತಾಡ್ತೀಯ ಹೇಳು? ನಂಗೆ ಗೊತ್ತಿಲ್ಲ ಏನು ಮಾತಾಡ್ತೀನಿ ಅಂತ. ಆ ಗೊಂಬೆ ಜೊತೆ ಮಾತಾಡೋದು ಗೊತ್ತಿಲ್ವಾ ನಿನಗೆ? ಗೊಂಬೆ ನಿನಗೇನು ಬುದ್ಧಿವಾದ ಹೇಳುತ್ತೆ? ಅದು ನನಗೆ ಹೇಳಲ್ಲ. ಹೇಳಲ್ಲ. ಮತ್ತೆ ನಿನ್ನ ಹತ್ರ ಟೂ ಬಿಟ್ಟಿದೆಯಾ ಅದು? ಇಲ್ಲ. ಹ್ಞೂ ಇಲ್ಲ. ಮತ್ತೆ ನೀನು ಜಗಳ ಮಾಡಿದ್ಯಾ? ಅದಕ್ಕೆ ಬೈದಿದ್ಯಾ? ಹೊಡೆದಿದ್ಯಾ? ಹ್ಞೂ ಇಲ್ಲ. ಕಡ್ಡಿ ತೊಗೊಂಡು ಹೊಡೆದಿದ್ಯಂತೆ ಇಲ್ಲ. ಟೆಡ್ಡಿ ಬೇರ್ಗೆ. ಇಲ್ಲ. ಅದಕ್ಕೆ ಅದು ನಿನ್ನ ಜೊತೆ ಮಾತಾಡಲ್ಲ. ಆದರೆ ಅದು ಗೊಂಬೆ, ಹಾಂ ಟಾಯ್ ಟೆಡಿ ಬೇರು, ಹಾಂ ಅದಕ್ಕೆ ನನ್ನ ಜೊತೆ ಮಾತಾಡಲ್ಲ. ಹೌದಾ, ಗೊಂಬೆ ಆಗಿದ್ದಕ್ಕೆ ಮಾತಾಡಲ್ವಾ? ಯಾರು ಹೇಳ್ಕೊಟ್ಟಿದ್ದು ನಿನಗೆ ಗೊಂಬೆ ಜೊತೆ ಮಾತಾಡಬಾರ್ದು ಅಂತ? ನಾನು ಮಾತಾಡ್ತೀನಿ, ಹ್ಞೂ ಆದ್ರೆ ಅದು ನನ್ನ ಜೊತೆ ಮಾತಾಡಲ್ಲ. ಹೌದಾ, ಅವಾಗ ನೀನು ಬೇಜಾರಾಗಲ್ವಾ? ಇಲ್ಲ. ನೀನು ತಿಂಡಿ ತಿನ್ನುವಾಗ ನಿನ್ನ ಗೊಂಬೆಗೆ ತಿನ್ಸಲ್ವಾ ನೀನು? ತಿನ್ನಿಸ್ತೀನಿ. ಮತ್ತೆ ಸಾಕು ನನಗೆ ಹೊಟ್ಟೆ ತುಂಬಿತು ಅನ್ನಲ್ವಾ? ಇಲ್ಲ. ಹ್ಞೂ ಇಲ್ಲ. ಯಾಕೆ? ಅದಕ್ಕೆ ಹಸು ಆಗಿರ್ತದೆ. ಹ್ಞೂ ಅದಕ್ಕೆ ಹಸು ಆಗಿರ್ತದೆ. ಹೌದಾ, ಮತ್ತೇನೇನು ಆಟ ಆಡ್ತೀಯ ಮನೆಯಲ್ಲಿ ನೀನು? ಎಲ್ಲ ಆಟ ಆಡ್ತೀವಿ. ಎಲ್ಲ ಅಂದರೆ ನಿನ್ನ ಫ್ರೆಂಡ್ಸ್ ಮನೆಗೆ ಬರ್ತಾರಲ್ಲ, ಏನು ಆಟ ಆಡ್ತೀರಾ? ಹೈಡ್ ಅಂಡ್ ಸಿಕ್ ಮತ್ತೆ ರಾಕ್ ಪೇಪರ್ ಸೀಸರ್. ಹ್ಞೂ 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 ಮತ್ತೆ ಅಮ್ಮ ಅಪ್ಪ ಮಗು ಆಟ ಆಡ್ತೀವಿ. ಅಮ್ಮ ಅಪ್ಪ ಮಗು ಆಟ ಆಡ್ತೀರಾ? ಯಾರು ಇರ್ತಾರೆ ನಿನ್ನ ಜೊತೆಲಿ ಆಟ ಆಡುವಾಗ? ಹೆಸರು ಹಂಡ್ಲ, ಹ್ಞೂ ಯಾನ ಮತ್ತೆ ಅಪ್ಸ ಮತ್ತೆ ಕೀರ್ತನ್ ಮತ್ತೆ ಕುಶಾನ್. ಕುಶಾಲ್. ಆಟ ಆಡುವಾಗ ಏನು ಮಾತಾಡ್ತೀರಾ ನೀವು? ಎಲ್ಲ ಮಾತಾಡ್ತೀವಿ. ಏನು ಮಾತಾಡ್ತೀರಾ? ಇಂಗ್ಲೀಷಲ್ಲಿ. ಇಂಗ್ಲೀಷಲ್ಲಿ? ಏನು ಇಂಗ್ಲೀಷಲ್ಲಿ ಮಾತಾಡ್ತೀರಾ? ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡೋದು, ಅದಕ್ಕೆ. ಮನೆಯಲ್ಲಿ? ಮನೆಯಲ್ಲಿ ತುಳು. ಆಮೇಲೆ ನೀನು ಈಗ ಯಾವ ಭಾಷೆ ಮಾತಾಡ್ತಾ ಇರೋದು? ನೀನು ಈಗ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇರೋದು? ತುಳು. ಈಗ ತುಳು ಭಾಷೆಯಲ್ಲಿ ಮಾತಾಡ್ತಾ ಇದ್ದೀಯಾ? ಹೌದಾ, ಮನೆಯಲ್ಲೂ ಇದೇ ಭಾಷೆ ಮಾತಾಡ್ತೀರಾ? ಮನೆಯಲ್ಲಿ ತುಳು. ಈಗ ಇಲ್ಲಿ ಎಲ್ಲಿಗೆ ಬಂದಿದೀಯಾ ನೀನು? ನನ್ನ ಆಂಟಿದು ಆಫೀಸಲ್ಲಿ. ಹಾಂ, ನನ್ನ ಆಂಟಿದು ಆಫೀಸಲ್ಲಿ. ಯಾವ ಆಫೀಸ್ ಇದು? ಆಂಟಿದು. ಹಾಂ, ಆಂಟಿದು ಹೆಸರು ಗೊತ್ತಿಲ್ವಾ? ಯಾ ಆಫೀಸ್ ಹೆಸರೇನು? ಗೊತ್ತಿಲ್ಲ. ಗೊತ್ತಿಲ್ಲ. ಏನಿದು, ನೀನು ಯಾವುದ್ರಲ್ಲಿ ಮಾತಾಡ್ತಾ ಇದೀಯಾ? ಮೈಕ್. ಮೈಕ್. ಮೈಕ್ ಇದೆಯಾ? ಹ್ಞೂ. ಅಮ್ಮ ಏನಂತ ಹೇಳಿ ಕರ್ಕೊಂಬಂದರು ನಿನ್ನನ್ನು? ಎಂತ ಹೇಳಿದ್ರು ಅದನ್ನ ಹೇಳ್ಬೇಕಂತ. ಹ್ಞೂ ನನ್ನ ಆಂಟಿ ಮತ್ತೆ ನನ್ನ ಅಮ್ಮ ಎಂತ ಹೇಳಿದ್ರು ಅದನ್ನ ಹೇಳ್ಬೇಕಂತ. ಏನು ಹೇಳಬೇಕು ಅಂದರು? ಎಂತ ಕ್ವೆಶನ್ ಹೇಳಿದ್ರು ಅದನ್ನ ಅನ್ಬೇಕಂತ. ಹೌದಾ, ಪ್ರಶ್ನೆ ಕೇಳಲಿಲ್ಲ ಅಂದರೆ? ಈ ಕ್ವಶನ್ ಕೇಳಲಿಲ್ಲ ಅಂದರೆ ನೀನು ಮಾತಾಡಲ್ಲ? ಮಾತಾಡ್ತೀನಿ. ಏನು ಮಾತಾಡ್ತೀಯಾ? ಎಲ್ಲ ಮಾತಾಡ್ತೀನಿ. ಎಲ್ಲ ಮಾತಾಡ್ತೀಯಾ? ಮತ್ತು ಇವಾಗ ನೀನು ಯಾವುದ್ರಲ್ಲಿ ಬಂದೆ? ಬಸ್ಸಲ್ಲಿ. ಬಸ್ಸಲ್ಲಿ. ಬಸ್ಸಲ್ಲಿ ಯಾರೆಲ್ಲ ಇದ್ದರು? ಎಲ್ಲರೂ ಇದ್ರು. ಎಲ್ಲರೂ ಅಂದರೆ? ನಮ್ಗೆ ಗೊತ್ತಿರೋದವ್ರು. ಗೊತ್ತಿಲ್ಲದವರೆಲ್ಲ ಇದ್ರಾ? ನಿನ್ನನ್ನು ಮಾತಾಡಿಸ್ತ್ರ ಅವರು? ಇಲ್ಲ. ಯಾಕೆ ನೀನು ಮಾತಾಡಲಿಲ್ವಾ ಅವ್ರ ಜೊತೇಲಿ? ನನ್ನ ಅಜ್ಜಿ ಎಲ್ಲ ಇದ್ರು. ಹಾಂ, ನನ್ನ ಅಜ್ಜಿ ಮತ್ತೆ ಅಕ್ಕ ಇದ್ರು ಅಲ್ಲಿ ಬ್ಯಾಕ್ ಸೈಡ್. ಹ್ಞೂ. ಅವ್ರು ಮಾತಾಡಿದ್ರ ನಿನ್ನ ಜೊತೇಲಿ? ಏನು ಮಾತಾಡಿದ್ರು? ಹಾಯ್ ಅಂತ ಹೇಳಿದ್ರು. ಹ್ಞೂ ಮತ್ತೆ ಸಂತೆಗೆ ಹೋಗೋಣ ಕೇಳಿಸಿದ್ರು. ನಾನು ಹೇಳಿದ್ದು ಬೇಡ ಅಂತ. ಹ್ಞೂ ಮತ್ತೆ ಬಸ್ ಅಷ್ಟು ಬೇಗ ಬಂತು ನಾವು ಮಾಡ್ತಾರೆ ಇರುವಾಗ. ಹ್ಞೂ ಮತ್ತೆ ನಾವು ಬಸ್ಸಲ್ಲಿ ಹೋಗ್ತೀವಿ. ಮತ್ತೆ ಹೋಗ್ತೀರಾ ಬಸ್ಸಲ್ಲಿ? ಯಾವ ಊರಿಗೆ ಬಂದ್ರಿ ನೀವು ಬಸ್ ಹತ್ತಿ? ಗೊತ್ತಿಲ್ಲ. ಇದು ಯಾವ ಊರು? ಮಡಿಕೇರಿ. ಮಡಿಕೇರಿ. ಮಡಿಕೇರಿಗೆ ಬಂದಿದ್ದೀರಾ ನೀವು? ಹೌದು. ನೋಡಿದ್ಯಾ ಮಡಿಕೇರಿಲಿ ಏನೇನೆಲ್ಲ ಇದೆ ಅಂತ? ಏನೆಲ್ಲ ಇದೆಯಪ್ಪ? ಎಲ್ಲ ಇದೆ. ಏನೆಲ್ಲ ಇದೆ? ಲೈಟ್ ಎಲ್ಲ. ಹ್ಞೂ ಲೈಟ್ ಎಲ್ಲ. ಲೈಟ್. ಆಮೇಲೆ ಸ್ಕ್ರೀನ್. ಸ್ಕ್ರೀನ್. ಏನು ಸ್ಕ್ರೀನ್ ಅಂದರೆ? ಸ್ಕ್ರೀನ್ ಅಂದರೆ ವಿಂಡೋಸ್. ವಿಂಡೋಸು. ಎಲ್ಲಿ ವಿಂಡೋಸ್ ಇರೋದು? ಅಲ್ಲಿ. ಹೌದಾ, ಹೌದು. ಮತ್ತೆ ನೀನು ಎಷ್ಟು ಗಂಟೆಗೆ ಹೇಳೋದು ದಿನ? ದಿನ
ಹೆದರೋದು. ಎಷ್ಟು ಗಂಟೆಗೆ? ನಾನು ಅಮ್ಮ ಎದ್ದ ಮೇಲೆ ಎದ್ದ ನಂತರ ಏನೆಲ್ಲ ಮಾಡ್ತೀಯ ನೀನು? ನಾನು ಊಟ ತಿಂತೀನಿ. ಎದ್ದ ತಕ್ಷಣ ಮತ್ತೆ ನಾನು ಆಟ ಆಡ್ತೀನಿ. ಸ್ನಾನ ಎಲ್ಲ ಮಾಡಲ್ವಾ? ಬ್ರಷ್ ಮಾಡಲ್ವಾ? ಬ್ರಷ್ ಮಾಡ್ತೀನಿ. ಮತ್ತೆ ಹೇಳ್ಬೇಕಲ್ವಾ ಅದನ್ನ? ನಾನು ಬ್ರಷ್ ಮಾಡ್ತೀನಿ. ಮತ್ತೆ ಬ್ರಷ್ ಮಾಡೋ ತನಕ ಊಟ ಮಾಡ್ತೀನಿ. ಮತ್ತೆ ಆಟ ಆಡ್ತೀನಿ. ಸ್ಕೂಲ್ಗೆ ಹೋಗಲ್ವಾ ನೀನು? ಸ್ಕೂಲ್ಗೆ ಹೋಗ್ತೀನಿ. ಎಷ್ಟು ಗಂಟೆಗೆ ಹೋಗ್ತೀಯಾ? ಆದರೆ ನಾನು ಇವಾಗ ಅಜ್ಜಿ ಮನೆಯಲ್ಲಿದ್ದೆ. ಅಜ್ಜಿ ಹೆಸರೇನು? ಸುಶೀಲ. ಸುಶೀಲಾ. ಯಾವ ಊರು ಅಜ್ಜಿ? ಜಂಬೂರು. ಜಂಬೂರು. ಅಜ್ಜಿ ಏನೆಲ್ಲ ತಿಂಡಿ ಮಾಡ್ಕೊಡ್ತಾರೆ ನಿನಗೆ? ಎಲ್ಲ ತಿಂಡಿ ಮಾಡಿಕೊಡ್ತಾರೆ. ಎಲ್ಲ ಅಂದರೆ ಲಿಸ್ಟ್ ಹೇಳು. ಅಲ್ಲಿ ರೊಟ್ಟಿ ಮತ್ತೆ ಉಪ್ಪಿಟ್ಟು. ಕೇಸರಿ ಬಾತು? ಕೇಸರಿ ಬಾತ್ ಮಾಡಿಕೊಡಲ್ಲ. ಯಾಕೆ? ತಿನ್ನಲ್ವಾ ಮತ್ತೆ ನೀನು? ಪುಂಡಿ. ಮತ್ತೆ ನಿನಗೆ ಕೇಸರಿ ಬಾತ್ ಇಷ್ಟ ಇಲ್ವಾ? ಕೇಸರಿ ಬಾತ್ ಇಷ್ಟಿದೆ, ಮತ್ತೆ ಆದರೆ ಮಾಡ್ಕೊಳ್ಳಲ್ಲ. ಯಾಕೆ ಮಾಡ್ಕೊಡಲ್ಲ? ನೀನು ಕೇಳಲ್ವಾ ಅಜ್ಜಿನ? ಮಾತ್ರ ರೊಟ್ಟಿ ಮತ್ತೆ ಪುಂಡಿ. ಪುಂಡಿ ಮಾಡ್ಕೊಡ್ತಾರಾ? ನಿನಗೆ ಯಾರನ್ನು ಕಂಡ್ರೆ ತುಂಬ ಇಷ್ಟ? ನನ್ನ ಫ್ರೆಂಡ್ಸ್ ಕಂಡ್ರೆ. ಹೌದಾ? ಏನಕ್ಕೆ? ಏನಕ್ಕೆ ಇಷ್ಟ? ಏನಕ್ಕೆ ಅಂದರೆ ಫ್ರೆಂಡ್ಸ್ ಯಾಕೆ ಇಷ್ಟ ನಿನಗೆ? ಅವ್ರು ನನ್ನ ಜೊತೆ ಆಟ ಆಡ್ತಾರೆ, ಅದಕ್ಕೆ ಇಷ್ಟನಾ? ಅಮ್ಮ ಅಪ್ಪ? ಅಮ್ಮ ಅಪ್ಪ ಆಲ್ಸೋ. ಅಮ್ಮ ಅಪ್ಪ ಆಲ್ಸೋ. ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ನಿನಗೆ? ಇಬ್ರು ಇಷ್ಟ. ಇಬ್ರು ಇಷ್ಟನಾ? ಅಮ್ಮ ಯಾಕೆ ಇಷ್ಟ ಆಗ್ತಾಳೆ ನಿನಗೆ? ನನ್ನ ಅಪ್ಪ ಮತ್ತೆ ನನ್ನ ಅಮ್ಮ ನನ್ನ ಜೊತೆ ಆಟ ಆಡ್ತಾರೆ. ಏನು ಆಟ ಆಡ್ತಾರೆ? ಕ್ಯಾಚ್ ಕ್ಯಾಚ್ ಮತ್ತೆ ರಾಕ್ ಪೇಪರ್ ಸೀಸರ್. ಮತ್ತೆ ನನ್ನ ಅಪ್ಪ ಫೈಟಿಂಗ್ ಆಟ ಆಡ್ತಾರೆ. ಹೌದಾ? ಮತ್ತೆ ಅಮ್ಮ ಹೊಡಿತಾರ ನಿನಗೆ? ಹೌದು. ಯಾಕೆ ಹೊಡಿತಾರೆ? ನಾನು ಗಲಾಟೆ ಮಾಡ್ತಾರೆ. ಒಬ್ಬಳೇ ಇರ್ತೀಯಲ್ಲ, ಹೇಗೆ ಗಲಾಟೆ ಮಾಡ್ತೀಯ? ಮತ್ತೆ ಜೋರು ಮಾಡ್ತಾರೆ. ಏನು ಜೋರು ಮಾಡ್ತಾರೆ? ನನಗೆ ಗೊತ್ತಿಲ್ಲ ಏನು ಜೋರು ಮಾಡ್ತಾರೆ. ಅವಾಗ ನಿನಗೆ ಖುಷಿ ಆಗುತ್ತಾ ಬೇಜಾರಾಗುತ್ತಾ? ಬೇಜಾರಾಗುತ್ತೆ. ಹಾಂ, ಬೇಜಾರಾಗುತ್ತೆ. ಅವಾಗ ಬೇಜಾರಾದಾಗ ಏನು ಮಾಡ್ತೀಯಾ? ಹೇಳ್ತೀನಿ. ಅಳ್ತೀಯಾ? ಆಮೇಲೆ ನಿನ್ನನ್ನು ಸುಮ್ಮನೆ ಇರಿಸೋರು ಯಾರು? ಅಮ್ಮ. ಅಮ್ಮನೇ ಸುಮ್ಮನೆ ಇರಿಸ್ತಾರಾ? ಅವಾಗ ನಿನ್ಗೇನು ಅನಿಸುತ್ತೆ? ಮತ್ತೆ ನಾನು ಹೇಳಲ್ಲ. ಮತ್ತೆ ನಾನು ಹೇಳಲ್ಲ. ಅಳಲ್ಲ. ಅದರಿಂದ ಏನು ಕಲ್ತ್ಕೋತೀಯ ನೀನು ಪಾಠ? ಎಲ್ಲ ಗೊತ್ತಿದೆ. ಹಾಡು ಹೇಳೋದು ಗೊತ್ತಾ ನಿನಗೆ? ಏನು ಹಾಡು ಹೇಳ್ತೀಯ? ಸ್ಕೂಲಲ್ಲಿ ಹೇಳೋದು. ಏನು ಹಾಡು? ಇಂಗ್ಲೀಷಲ್ಲಿ. ಹೇಳು. God's love, it's so wonderful. God's love, it's so wonderful. God's love, it's so wonderful. Oh, wonderful love. ಅಷ್ಟೇ ಹೇಳ್ತೀನಿ. ಇನ್ನೊಂದು ಹಾಡು? ಇನ್ನೊಂದು ಹಾಡು ಜೆಲಿಫಿಶ್. ಹೇಳು. Jellyfish, jellyfish, swimming in the ocean, moving its tentacles in the weekly motion, moving and doing, it's fun to touch. Stay away, will my people much. ವೆರಿ ಗುಡ್. ಯಾರು ಹೇಳ್ಕೊಟ್ಟಿದ್ದು? ನನ್ನ ಮ್ಯಾಮು. ಮ್ಯಾಮು? ಯಾವ ಮ್ಯಾಮು? ದೀಪ್ನ. ದೀಪ್ನ ಮ್ಯಾಮು. ನಿನಗೆ ಇನ್ನೇನೆಲ್ಲ ಹೇಳ್ಕೊಡ್ತಾರಪ್ಪ ಅವರು? ಎಲ್ಲ ಸಾಂಗ್ಸ್ ಹೇಳ್ಕೊಡ್ತಾರೆ. ಆಮೇಲೆ ನಿನಗೆ ಇನ್ನೇನೇನೆಲ್ಲ ಹೇಳ್ಕೊಡ್ತಾರೆ? ಸಾಂಗ್ಸ್ ಬಿಟ್ಟು ಇನ್ನೇನು ಹೇಳ್ಕೊಡ್ತಾರೆ? ಸ್ಟೋರೀಸ್. ಸ್ಟೋರೀಸು ಗೊತ್ತಾ ನಿನಗೆ? ಸ್ಟೋರೀಸು ಹೇಳ್ತೀಯಾ? ಹೇಳು ನೋಡೋಣ. The fox saw a bunch of grapes hanging from a vine. Then he wanted the grapes. Then he jumped and jumped. He could not get the grapes. Then he said, the grapes are sour, and walked away. ಅಷ್ಟೇ. ಏನು ಕತೆ ಅರ್ಥ? ನೀನು ಹೇಳ್ದಲ್ಲ ಕತೆ, ಅದು ಏನು ತಿಳ್ಕೊಬೋದು ಅದರಲ್ಲಿ? ಆ ಫಾಕ್ಸ್ ಅದನ್ನ ಗ್ರೇಪ್ಸ್ನ ಬೇಕಾಗಿತ್ತು, ಆದ್ರೆ ಆ ಗ್ರೇಪ್ಸ್ ಹಿಂಗೆ ಆಡ್ಕೊಂಡಿತ್ತು. ಮತ್ತೆ ಆ ಫಾಕ್ಸ್ 2 ಸರ್ತಿ ಜಂಪ್ ಮಾಡಿತ್ತು. ಮತ್ತೆ ಅದಕ್ಕೆ ಸಿಕ್ಕಿಲ್ಲ. ಮತ್ತೆ ಅದು ಅಂತು ಆ ಗ್ರೇಪ್ಸ್ ಅದು ನೀರಿರ್ತದೆ ಅಲ್ಲಿ ಅಂತ. ಮತ್ತೆ ಅದು ಹೋಯ್ತು. ಎಲ್ಲಿ ಹೋಯ್ತು? ಮನೆಗೆ. ಮನೆಗೆ ಹೋಯ್ತಾ? ಮತ್ತೆ ಗ್ರೇಪ್ಸ್ ಯಾರು ತಿಂದ್ರು? ಮತ್ತೆ ಗ್ರೇಪ್ಸ್ ಹಂಗೇನೆ ಇತ್ತು, ಸಿಕ್ಕಲಿಲ್ಲ, ಫಾಕ್ಸ್ಗೆ ಸಿಕ್ಕಲಿಲ್ಲ. ಅದ್ರದ್ದು ನೀತಿ ಏನು? ಆ ಕಥೆಯಿಂದ ನಾವೇನು ತಿಳ್ಕೊಬಹುದು? ನನ್ಗೆ ಗೊತ್ತಿಲ್ಲ.
ನಂಗೆ ಗೊತ್ತಿಲ್ಲ. ನೀನು ಸ್ಟೋರಿ ಹೇಳಿದೆ ಅಲ್ವಾ, ಹೌದು ಅದರಿಂದ ಏನಾದರೂ ತಿಳ್ಕೊಬೇಕಲ್ವಾ ನಾವು? ಹೌದು. ಏನು ತಿಳ್ಕೊಂಡೆ ನೀನು? ಅದು ಗ್ರೇಪ್ಸ್ನ ಬೇಕಾಗಿತ್ತು, ಅದಕ್ಕೆ ಅದು ಜಂಪ್ ಮಾಡಿದ್ದು ಅಂತ. ಹ್ಞೂ ಅದನ್ನ ಸಿಕ್ತತೆ ತಿಳ್ಕೊಳಿದ್ದು ನಾನು. ಅದನ್ನು ತಿಳ್ಕೊಂಡ. ಮತ್ತೆ ಏನೋ ಒಂದಿದೆ ಅಪ್ಪ ಅಲ್ಲಿ ನೀತಿ, ಗೊತ್ತಿಲ್ಲ ನಿನಗೆ? ಗೊತ್ತುಂಟು. ಏನು? ಫಾಕ್ಸ್ಗೆ ಗ್ರೇಪ್ಸ್ನ ಸಿಕ್ಕಿಲ್ಲ. ಸಿಗಬೇಕು ಅಂದ್ರೆ ಏನು ಮಾಡಬೇಕಿತ್ತು ಫಾಕ್ಸು? ಹೈ ಜಂಪ್ ಮಾಡಬೇಕು. ಮಾಡ್ಲಿಲ್ವಾ ಫಾಕ್ಸು? ಅದಕ್ಕೆ ಸಿಕ್ಲಿಲ್ಲ ಗ್ರೇಪ್ಸ್. ಇಷ್ಟೇ ಜಂಪ್ ಮಾಡಿದ್ದು, ಅದಷ್ಟು ಇತ್ತು. ಅದಕ್ಕೆ ಅದು ಸ್ವಲ್ಪನೇ ಜಂಪ್ ಮಾಡ್ತು, ಅದಕ್ಕೆ ಸಿಕ್ಕಿಲ್ಲ. ಹೌದಾ? ಮತ್ತೆ ಇನ್ಯಾವ ಸ್ಟೋರಿ ಗೊತ್ತು ನಿನಗೆ? ಬೇರೆ ಸ್ಟೋರಿ ಗೊತ್ತಿಲ್ಲ. ಗೊತ್ತಿಲ್ಲ, ಒಂದೇ ಸ್ಟೋರಿ ಗೊತ್ತಿರೋದು. ಮತ್ತೆ ನಿಮ್ಮ ಮನೆ ಅಕ್ಕಪಕ್ಕ ಏನಿದೆ? ಅಕ್ಕಪಕ್ಕ ಅಂದ್ರೆ ಮನೆ ಅಕ್ಕಪಕ್ಕ, ಮನೆ ಪಕ್ಕ, ಮನೆ ಮುಂದೆ ಏನಿದೆ? ಮನೆ ಮುಂದೆ ಅಲ್ಲಿ ಗಿಡ ಮತ್ತೆ ಜಾಲು. ಗಿಡ ಮತ್ತೆ ಮಣ್ಣು. ಮಣ್ಣು ಇದೆಯಾ? ಗಿಡಲ್ಲಿ ಮುಂಚೆ ಟೊಮೆಟೊ ಮತ್ತೆ ಹೂ ಇದೆ, ಅಷ್ಟೇ ಇರೋದು. ಮತ್ತೆ ಗಿಡಲ್ಲಿ ಕಪ್ಪು ಮಣ್ಣಿದೆ. ಏನ್ ಬಣ್ಣ ಇದೆ ಗಿಡ? ಯೆಲ್ಲೋ ಮತ್ತೆ ಪಿಂಕ್. ಗಿಡ ಯಾವ ಕಲರ್ ಇರುತ್ತೆ? ಮರ ಗಿಡ? ಮರ ಗಿಡ ಮಾತ್ರ ಅಲ್ಲಿ ಎಲ್ಲೋ ನಡಿದ್ದಾರೆ ನಂದಮ್ಮ ಅಪ್ಪ. ಯಾವ ಊರು ಗೊತ್ತಿಲ್ಲ, ನಮ್ಮೂರಲ್ಲ, ಬೇರೆ ಊರು. ಬೇರೆ ಊರಿಗೆ ಏನಕ್ಕೆ ಹೋಗ್ತೀಯ ನೀನು? ನಮ್ಮ ಅಪ್ಪದ ಮರ, ಅದೊಂದು ಫ್ರೂಟ್ ಇದೆ ಅಲ್ಲಿ, ಮತ್ತೊಂದು ಫ್ಲವರ್ ಗಿಡ. ಅದು ಗ್ರೋ ಆಗಬೇಕು. ಗಿಡ ಬೆಳಿಬೇಕಾದ್ರೆ ನಾವು ಏನು ಹಾಕಬೇಕು, ಏನು ಕೊಡಬೇಕು ಗಿಡಕ್ಕೆ? ಸನ್ಲೈಟ್ ಮತ್ತೆ ನೀರು. ವರ್ಷ ಬರತ್ತಲ್ಲ, ಆಗ ದೊಡ್ಡಾಗತ್ತೆ. ಹೌದಾ? ಮತ್ತೆ ಸನ್ಲೈಟ್ ಬೀಳ್ದ್ರೆ ದೊಡ್ಡ. ಸನ್ಲೈಟ್ ಎಲ್ಲಿದೆ? ಎಲ್ಲಿಂದ ಬರುತ್ತೆ ಸನ್ಲೈಟ್? ಸನ್ ಇಲ್ಲ. ಸನ್ನಿಂದ ಬರುತ್ತಾ? ಸನ್ ಅಂದ್ರೆ ಏನು? ಬಿಸಿಲು. ಬಿಸಿಲು ಹೇಗೆ ಬರುತ್ತೆ? ನನ್ಗೆ ಕಾಣ್ಬೇಕಲ್ಲ, ಅದಕ್ಕೆ. ಎಲ್ಲಿಂದ ಬರುತ್ತೆ ಬಿಸಿಲು? ಇಲ್ಲಿಂದ. ಮೇಲೆ. ಮೇಲಿಂದ. ಮೇಲೆ ಏನಿರುತ್ತೆ? ಮೇಲೆ ಸ್ಕೈ ಇರುತ್ತೆ. ಸ್ಕೈಯಿಂದ ಬೆಳಕು ಬರುತ್ತಾ? ಕೆಳಗಿಂದ ಮೇಲೆ ಬರುತ್ತೆ. ಹೌದಾ? ನಮಗೆ ಬೆಳಕು ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ ಬೆಳಕು ನಮಗೆ? ಬೆಳಕು ಅಂದ್ರೆ ಲೈಟ್. ಲೈಟಾ? ಸಣ್ಣ ಕೊಡುತ್ತೆ. ಸನ್ ಕೊಡುತ್ತೆ, ಹೌದಲ್ವಾ? ಸನ್ ಅಂದ್ರೆ ಏನು? ಬಿಸಿಲು. ಸನ್ ಅಂದ್ರೆ ಬಿಸಿಲು. ಸೂರ್ಯ ಅಂದ್ರೆ ಯಾರು? ಸನ್. ನೀನು ಸರಿಯಾಗಿ ಮಾತಾಡ್ತಾ ಇಲ್ಲ, ಯಾಕೆ? ಭಯನಾ? ನಿನ್ನ ಗಮನ ಎಲ್ಲೋ ಬಿಟ್ಟು ಬಂದಿದ್ಯಾ? ಗಮನ ಅಂದ್ರೆ ನಿನ್ನ ಮನಸ್ಸು ಇಲ್ಲಿಲ್ಲ. ನಿನ್ನ ಮನಸ್ಸು ಮತ್ತೆ ಎಲ್ಲಿದೆ? ನನಗೇನು ಗೊತ್ತು? ಮನೆಯಲ್ಲಿದ್ದೆ. ಮನೆಯಲ್ಲಿದ್ದೆ. ಮನೇಲಿಟ್ಟು ಬಂದಿದ್ಯಾ? ಮತ್ತೆ ಮನಸ್ಸು ಅಲ್ಲಿದ್ದ ಮೇಲೆ ಇಲ್ಲಿ ಹೇಗೆ ಮಾತಾಡ್ತೀಯಾ? ಅಮ್ಮ ಹೇಳಿದ್ರು ಅಲ್ಲಿ ಚೆನ್ನಾಗಿ ಮಾತಾಡ್ಬೇಕಂತ. ಮತ್ತೆ ನಮ್ಮ ಪುಟಾಣಿಗಳು ಕೇಳ್ತಾ ಇದ್ದಾರೆ ನೀನು ಮಾತಾಡ್ತಾನೇ ಇಲ್ಲ ಅಂತ. ಮಾತಾಡ್ತೀನಿ. ಮತ್ತೆ ನಿಮ್ಮೂರಲ್ಲಿ ಹಬ್ಬ ಮಾಡ್ತಾರಾ? ಇಲ್ಲ. ಮನೆಯಲ್ಲಿ ಇಲ್ಲ. ಹಬ್ಬ ಮಾಡಲ್ಲ, ಯಾಕೆ? ಗೊತ್ತಿಲ್ಲ. ಗೌರಿ ಗಣೇಶ ಹಬ್ಬ, ಯುಗಾದಿ ಹಬ್ಬ ಎಲ್ಲ ಇರುತ್ತಲ್ವಾ? ಇಲ್ಲ. ನೀನು ಹಬ್ಬ ಮಾಡಲ್ಲ? ಇಲ್ಲ. ನೋಡಿ, ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಇಶಾನಿ ಏನೆಲ್ಲ ಮಾತಾಡಿದ್ಲು ಅಲ್ವಾ? ಪುಟಾಣಿ, ಮುದ್ದು ಪುಟಾಣಿ ಮುದ್ದು ಮುದ್ದಾಗಿ ಮಾತಾಡಿದ್ದನ್ನು ನೀವೆಲ್ಲರೂ ಕೇಳಿ ಖುಷಿ ಪಟ್ಟಿದ್ದೀರಿ. ಪೋಷಕರೇ, ನೀವು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲೂ ಕೂಡ ಇಶಾನಿ ರೀತಿ ಪಟಪಟ ಅಂತ ಮಾತಾಡ್ತಾಳೆ, ಹಾಡು ಹೇಳ್ತಾಳೆ ಅಂತ ಅಂದರೆ ನಿಜವಾಗ್ಲೂ ಕೂಡ ನಿಮ್ಮ ಮಗುವಿಗೆ ಅವಕಾಶ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಇದಕ್ಕೆ ಏನು ಹೇಳಿ? ನಿಮ್ಮ ಸಹಕಾರ ಬೇಕು. ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮ ತಿಂಗಳ ಮೊದಲ ಹಾಗೂ 3ನೇ ಶನಿವಾರ ಬೆಳಗ್ಗೆ 9:05 ಪ್ರಸಾರ ಆಗತ್ತೆ. ಅಂದಹಾಗೆ ಈ ಕಾರ್ಯಕ್ರಮ ಇಂದು ಸಂಜೆ ಕೂಡ 4:30 ಮರುಪ್ರಸಾರ ಆಗ್ತಾ ಇದೆ. ಇಶಾನಿ ಮಾತುಗಳನ್ನು ಆಗಲೂ ಕೂಡ ಕೇಳಬಹುದು ನೀವೆಲ್ಲರೂ. ಮತ್ತೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಯಾಕೆ ತಡ? ಯೋಚನೆ ಮಾಡ್ತೀರಾ ಅಲ್ಲ? ಯೋಚನೆ ಮಾಡೋದು ಮಾತ್ರ ಅಲ್ಲ, ಮಡಿಕೇರಿ ಆಕಾಶವಾಣಿಯನ್ನು ಸಂಪರ್ಕಿಸಬಹುದು ಅಂತ ಹೇಳ್ತಾ ಇವತ್ತಿನ ಚಿಣ್ಣರ ಲೋಕ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ತಿಂಗಳು ಮೊದಲ ಶನಿವಾರ
ಮತ್ತೊಂದು ಮುದ್ದು ಪುಟಾಣಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಟಾಟಾ ಬಾಯ್. ಹಾಗೇನೆ ನಿಮಗೆ ಇನ್ನೊಂದು ವಾರ ಇರಬಹುದಪ್ಪ ರಜೆ. ಅಜ್ಜಿ ಮನೆಯಲ್ಲಿ ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಿಕೊಂಡು ಪ್ರಾಣಿ ಪಕ್ಷಿಗಳನ್ನು ನೋಡಿಕೊಂಡು, ಮತ್ತು ಮಳೆ ಕೂಡ ಬಂತು. ಮಳೆಯಲ್ಲೂ ಕೂಡ ನೀವು ನೃತ್ಯ ಮಾಡಿರ್ತೀರಿ. ಎಷ್ಟು ಖುಷಿಯಿಂದ ನೃತ್ಯ ಮಾಡಿರ್ತೀರಿ ಅಂತ ಅಂದರೆ ಅದನ್ನು, ಆ ಭಾವನೆಯನ್ನು ನೀವು ಇಲ್ಲಿ ವ್ಯಕ್ತಪಡಿಸಬಹುದಪ್ಪ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಬಹುದು. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಕೇಳಿದ್ರಲ್ಲ ಪುಟಾಣಿಗಳೇ, ಅಚ್ಚಚ್ಚು ಬೆಲ್ಲದಚ್ಚು. ಪುಟಾಣಿ ನೀಲಿ ಹಕ್ಕಿ ಹಾಡು 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 ಹಾಡು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುದ್ದು ಪುಟಾಣಿ ಗೋಣಿಕೊಪ್ಪದ ಈಶಾನಿ ಮಹೇಶ್. ಕಾರ್ಯಕ್ರಮದ ಪ್ರಸ್ತುತಿ ಎಂ ಶಕುಂತಲಾ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.